ಈ ಭ್ರಷ್ಟ ಮತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಹಮ್ಮಿಕೊಂಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗಿಂದ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡ ಯಾವಾಗಲೂ ರೈತರ ಪರವಾಗಿ ಇದೆ. ಹಾಲಿಗೆ ಪ್ರೋತ್ಸಾಹ ಧನ ನೀಡುವಂಥ ವಿಚಾರ ಇರ್ಬೋದು, ಮತ್ತು ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ಪ್ರತಿ ರೈತರಿಗೆ 10,000 ವಾರ್ಷಿಕವಾಗಿ ಹಾಕೋದಿರ್ಬೋದು. ಈ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರೈತರನ್ನೆಲ್ಲ ಬರೀ ಶೋ ಮಾಡಿ ರೈತರ ಹತ್ರ ಓಟನ್ನು ಹಾಕ್ಸ್ಕೊಂಡು ರೈತರ ಮನೆ ಹಾಳು ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಹಾಲಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇಲ್ಲ. ರೈತರೆಲ್ಲ ಇವತ್ತು ಸಂಕಷ್ಟದಿಂದ ಆತ್ಮಹತ್ಯೆ ದಾರಿ ತುಳಿತಾವ್ರೆ. ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಮೋದಿಯವರ ಕೇಂದ್ರ ಸರ್ಕಾರದಿಂದ 6,000 ಮತ್ತು ರಾಜ್ಯ ಸರ್ಕಾರ ಬಿಜೆಪಿ ಇದ್ದ 4,000 10,000 ಕೊಡ್ತಾ ಇದ್ವಿ. ಅದೇ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಬಂದಾದ್ಮೇಲೆ ಆ 4,000ವನ್ನ ಯಾವುದೇ ರೈತರಿಗೆ ನೀಡ್ತಾ ಇಲ್ಲ. ಇದು ಘೋರ ಅನ್ಯಾಯವನ್ನ ರಾಜ್ಯ ಸರ್ಕಾರ ಇವತ್ತು ಎಲ್ಲ ರೈತರಿಗೆ ಮಾಡ್ತಾ ಇದೆ. ಮತ್ತೆ ಇಲ್ಲಿ ಅಕಾಲಿಕ ಮಳೆಯಿಂದಾಗಿ ರಾಗಿ ಬೆಳೆ ಹಾಳಾಗ್ತಾ ಇದೆ. ಇವರೆಲ್ಲ ಮೋಜು ಮಸ್ತಿ ಮತ್ತು ಕುರ್ಚಿಗೆ ಕಾದಾಟ ಮಾಡ್ತಾ ಇದ್ದಾರೆ ಹೊರತು ನಮ್ಮ ರೈತರ ಪರವಾಗಿ, ರೈತರಿಗೋಸ್ಕರ ರಾಗಿ ಬೆಳೆ ಮತ್ತೊಂದು ಮೆಕ್ಕೆಜೋಳ, ಕಬ್ಬಿನ ಬೆಳೆ ಹಾನಿಯಾಗಿದೆ, ಅದಕ್ಕೆ ನಾವು ಬರಬೇಕು ಅಂತ ದಾವಂತ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ದಂಗಾಗಿದೆ. ಇವರಿಗೆ ಬಿಸಿಯನ್ನ ಮುಟ್ಟಿಸ್ಬೇಕು. ಇವರ ಕುರ್ಚಿ ಕಾದಾಟದಲ್ಲಿ ಏನು ಮಗ್ನರಾಗಿದ್ದಾರೆ ಅವರನ್ನ ಎಚ್ಚೆತ್ತು ನಮ್ಮ ರೈತರ ಪರವಾಗಿ ನೋಡಿ ಅಂತ ಹೇಳಲಿಕ್ಕೆ, ಅವರಿಗೆ ಎಚ್ಚರಿಕೆ ಗಂಟೆಯನ್ನು ನೀಡಲಿಕ್ಕೆ ಸಾಂಕೇತಿಕವಾಗಿ ಇವತ್ತು ನಾವು ಇಲ್ಲಿ ನೆಲಮಂಗಲದಲ್ಲಿ ಈ ಒಂದು ರೈತ ಪರ ಹೋರಾಟವನ್ನು ಮಾಡಿದ್ವಿ ಕಾಂಗ್ರೆಸ್ ವಿರುದ್ಧ. ಇವರೇನಾದರೂ ಈ ರೈತರಿಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗೋವರೆಗೂ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಎಲ್ಲ ರೈತರಿಗೆ ಕೂಡ ಸರ್ಕಾರ ಏನು ಅವರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ.